ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ದಾಸವಾಳ ಗಿಡಗಳು ಯಾಕಾಗಿ ಸಾಯುತ್ತವೆ, ಅವುಗಳನ್ನು ಯಾವ ರೀತಿಯಾಗಿ ನಾವು ಸೇವ್ ಮಾಡ್ಕೊಳ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಕ್ಕಂಥ ದಾಸವಾಳ ಹೂಗಳೆಲ್ಲ ಈ ಸೀಸನಲ್ಲಿ ನನ್ನ ದಾಸವಾಳ ಗಿಡಗಳಲ್ಲಿ ಅರಳ್ತಾ ಇರುವಂಥವು. ತುಂಬ ಚೆನ್ನಾಗಿ ಅರಳ್ತಾ ಇದೆ. ಈಗ ಬಡ್ ಡ್ರಾಪ್ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಬಡ್ ಡ್ರಾಪ್ಗೆ ಏನು ಮಾಡಬೇಕು ಅಂತ ಕೆಲವಷ್ಟು ಜನ ಯಾವ ರೀತಿ ಗೊಬ್ಬರನ ಹಾಕಬೇಕು ಅಂತ ವಿಚಾರ ಮಾಡ್ತಾ ಇರ್ತಾರೆ. ಅದಕ್ಕೆ ಒಂದು ಸೊಲ್ಯೂಷನ್ ಅಂದರೆ ಸಗಣಿ ನೀರನ್ನು ನಾವು ಹಾಕ್ಕೊಳ್ಳೋದು. ಒಂದು 15 ಡೇಸ್ಗೆ ತುಂಬ ಡೈಲ್ಯೂಟ್ ಮಾಡಿ ಸಗಣಿ ನೀರನ್ನು ಹಾಕ್ಕೊಂಡ್ರೆ ಬಡ್ ಡ್ರಾಪ್ ಆಗೋದು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ವಾತಾವರಣದಲ್ಲಿ ತುಂಬ ಹೀಟ್ ಇರೋದ್ರಿಂದ ಕೆಲವೊಂದು ಬಡ್ಗಳು ಡ್ರಾಪ್ ಆಗೋದು ಸ್ವಾಭಾವಿಕ. ವಾತಾವರಣ ಕೂಡ ಬಡ್ ಡ್ರಾಪ್ ಆಗೋದಕ್ಕೆ ತುಂಬಾ ಕಾರಣ ಆಗಿರುತ್ತೆ. ಫ್ರೆಂಡ್ಸ್, ದಾಸವಾಳ ಗಿಡಗಳು ಯಾಕಾಗಿ ಸಾಯುತ್ತವೆ ಅಂತಂದರೆ ಫಂಗಸ್ಸಿಂದ ಸಾಯುತ್ತೆ. ಬೇರುಗಳಲ್ಲಿ ಫಂಗಸ್ ಆಗಿ ಸಾಯೋದು ತುಂಬಾ ಇರುತ್ತೆ. ಆ ಟೈಮ್ನಲ್ಲಿ ನಾವು ದಾಸವಾಳ ಗಿಡಗಳನ್ನು ರಿಪೋರ್ಟ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಎಲೆಗಳೆಲ್ಲ ಬಾಡ್ತಾ ಬರುತ್ತೆ. ಎಲೆಗಳು ಬಾಡಿದ್ರೂ ಕೂಡ ಎಲ್ಲ ಬ್ರ್ಯಾಂಚಸ್ಸಲ್ಲಿ ಕೂಡ ಎಲೆಗಳು ಒಮ್ಮೆಲಗೇ ಬಾಡಲ್ಲ, ಸ್ವಲ್ಪ ಸ್ವಲ್ಪ ಬಾಡ್ತಾ ಹೋಗುತ್ತಲ್ಲ. ಆ ಟೈಮ್ನಲ್ಲೇ ನಾವು ಸ್ವಲ್ಪ ಕೇರ್ ತಗೊಂಡು ಬೇರೆ ಪಾಟ್ಗೆ ಹಾಕ್ಕೊಂಡು ಬಿಟ್ಟರೆ ಮಣ್ಣು ಕೂಡ ಚೇಂಜ್ ಆಗುತ್ತಲ್ಲ. ಆ ಟೈಮ್ನಲ್ಲಿ ಗಿಡಗಳನ್ನು ನಾವು ಆ ರೀತಿ ಸೇವ್ ಮಾಡ್ಕೊಳ್ಬೋದು. ತುಂಬ ಗಿಡಗಳನ್ನು ನಾನು ಅದೇ ರೀತಿಯೇ ಸೇವ್ ಮಾಡ್ಕೊಂಡಿದ್ದೀನಿ. ಬೇರುಗಳಲ್ಲಿ ಫಂಗಸ್ ಯಾಕಾಗುತ್ತೆ ಅಂತಂದರೆ ನಾವು ಅತಿಯಾಗಿ ನೀರು ಹಾಕೋದ್ರಿಂದ ಕೂಡ ಫಂಗಸ್ ಆಗಿಬಿಡುತ್ತೆ. ಅಂದರೆ ಡ್ರೈನೇಜ್ ಹೋಲ್ ಬ್ಲಾಕ್ ಆಗಿಬಿಡುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟೇ ನೀರು ಪಾಸ್ ಆಗ್ತಾ ಇರುತ್ತೆ. ಆ ಟೈಮ್ನಲ್ಲಿ ಕೂಡ ಬೇರುಗಳು ಕೊಳೆತು ಗಿಡಗಳು ಹಾಳಾಗಿಬಿಡುತ್ತೆ, ಫಂಗಸ್ ಕೂಡ ಆಗಿಬಿಡುತ್ತೆ. ಅದಕ್ಕೆ ನಾವು ಆದಷ್ಟು ಡ್ರೈನೇಜ್ ಹೋಲ್ ಬ್ಲಾಕ್ ಆಗದೇ ರೀತಿ ನೋಡ್ಕೋಬೇಕಾಗತ್ತೆ. 2 ವರ್ಷದ ನಂತರ ಸ್ವಲ್ಪ ಜಾಸ್ತಿ ಡ್ರೈನೇಜ್ ಹೋಲೆಲ್ಲ ಬ್ಲಾಕ್ ಆಗಿಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ 2 ವರ್ಷಕ್ಕೊಮ್ಮೆ ನಾವು ರಿಪೋರ್ಟ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಗಿಡಗಳನ್ನು. ಹಾಗೆ ರಿಪೋರ್ಟ್ ಮಾಡ್ಕೊಳ್ಳುವಾಗ ನಾವು ಪಾಟಿಂಗ್ ಮಿಕ್ಸಲ್ಲಿ ಬೇವಿನ ಹಿಂಡಿ, ಫಂಗಿಸೈಡ್ ಇವುಗಳನ್ನೆಲ್ಲ ಸೇರಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆದಷ್ಟು ಡ್ರೈನೇಜ್ ಹೋಲ್ ಬ್ಲಾಕ್ ಆಗದೇ ಇರೋ ರೀತಿ ನೋಡಿಕೊಂಡ್ರೆ ಫಂಗಸ್ ಆಗೋದು ತುಂಬಾ ಕಡಿಮೆ ಆಗುತ್ತೆ. ದಾಸವಾಳ ಗಿಡಗಳು ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇರುತ್ತೆ, ಸಾಯೋದು ತುಂಬಾ ಕಡಿಮೆ ಆಗುತ್ತೆ. ಹಾಗೆ ದಾಸವಾಳ ಗಿಡಗಳಲ್ಲಿ ನಾವು ಜಾಸ್ತಿ ಫರ್ಟಿಲೈಸರ್ಗಳನ್ನು ಹಾಕಿದಾಗ ಕೂಡ, ಕೆಮಿಕಲ್ ಫರ್ಟಿಲೈಸರ್ಗಳನ್ನು ಬಳಸಿದಾಗ ಸಾಯೋವಂಥ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೆ ನಾವು ಆದಷ್ಟು ಕೆಮಿಕಲ್ ಫರ್ಟಿಲೈಸರ್ನ ಅವಾಯ್ಡ್ ಮಾಡೋದು ಬೆಸ್ಟು. ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹೂ ಸಿಗ್ಬೋದು. 10 ಹೂ ಸಿಗುವಲ್ಲಿ ನಮಗೆ 6ರಿಂದ 7 ಹೂಗಳನ್ನು ನಾವು ಡೈಲಿ ಪಡ್ಕೊಳ್ಬಹುದು ಒಂದು ಗಿಡಗಳಲ್ಲಿ. ಕೆಮಿಕಲ್ ಫರ್ಟಿಲೈಸರ್ಗಳನ್ನು ಹಾಕಿದಾಗ ಸ್ವಲ್ಪ ಜಾಸ್ತಿ ಹೂಗಳನ್ನು ನಾವು ಪಡ್ಕೊಂಡ್ವಿ ಅಂತಾದರೂ ಕೂಡ ಗಿಡಗಳು ಬೇಗ ಹಾಳಾಗಿಬಿಡುತ್ತೆ, ಮಣ್ಣು ಕೂಡ ಬೇಗ ಹಾಳಾಗಿಬಿಡುತ್ತೆ. ಆದಷ್ಟು ಆರ್ಗ್ಯಾನಿಕ್ ಆಗಿರುವಂಥ ಫರ್ಟಿಲೈಸರ್ಗಳನ್ನು ಮಣ್ಣಿಗೆ ಸೇರಿಸೋದು ಬೆಸ್ಟು. ನಾನು ಆರ್ಗ್ಯಾನಿಕ್ ಆಗಿರುವಂಥ ಫರ್ಟಿಲೈಸರ್ಗಳನ್ನು ಆಲ್ರೆಡಿ ತುಂಬಾ ಶೇರ್ ಮಾಡಿದ್ದೀನಿ. ಬೆಳ್ಳುಳ್ಳಿ ಸಿಪ್ಪೆ, ಈರುಳ್ಳಿ ಸಿಪ್ಪೆನೆಲ್ಲ ಬಳಸ್ಕೊಂಡು ಮಾಡಿರುವಂಥ ಫರ್ಟಿಲೈಸರ್ಗಳೆಲ್ಲ ಇರುತ್ತಲ್ಲ, ಗಿಡಗಳಲ್ಲಿ ಫಂಗಸ್ ಆಗೋದನ್ನು ಕೂಡ ತಪ್ಪಿಸುತ್ತೆ. ಬೆಳ್ಳುಳ್ಳಿ ಸಿಪ್ಪೆ ಅಂತೂ ತುಂಬಾ ಜಾಸ್ತಿ ಬಳಸೋದ್ರಿಂದ ನಾವು ಬೇರುಗಳಲ್ಲಿ ತುಂಬಾ ಫಂಗಸ್ ಆಗೋದನ್ನು ಕಡಿಮೆ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಇದು ಫಂಗಸ್ ಆಗ್ತಾ ಇತ್ತು, ನೆಲದಲ್ಲಿತ್ತು ಈ ಗಿಡ. ಇದನ್ನು ನಾನು ಪಾಟಿಗೆ ಹಾಕ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಚಿಗುರು ಬರ್ತಾ ಇದೆ ಅಂತ. ತುಂಬ ಅಂದರೆ ಸ್ವಲ್ಪ ಕೂಡ ಹೂ ಬರ್ತಾ ಇರಲಿಲ್ಲ. ಈ ಗಿಡದಲ್ಲೂ ಕೂಡ ಹಾಗೆ ಆಗಿತ್ತು. ಇದು ಪಾಟಲ್ಲಿರೋದೇ ತುಂಬ ಹಾಳಾಗ್ತಾ ಇತ್ತು. ಅದಕ್ಕೆ ರಿಪೋರ್ಟ್ ಮಾಡ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಚಿಗುರು ಬರ್ತಾ ಇದೆ. ನೋಡಿ ಫ್ರೆಂಡ್ಸ್, ಮತ್ತೊಂದು ಏನಾಗುತ್ತೆ ಅಂತಂದರೆ ಗಿಡಗಳ ಬ್ರ್ಯಾಂಚಸ್ ಇರುತ್ತಲ್ಲ, ಅದ್ರ ಒಳಗಡೆ ಒಂಥರ ಪೊಳ್ಳು ಬೀಳ್ತಾ ಹೋಗುತ್ತೆ. ಆ ಟೈಮ್ನಲ್ಲಿ ನೋಡಿ ಗಿಡಗಳ ಎಲೆಗಳೆಲ್ಲ ಈ ರೀತಿ ಬಾಡುತ್ತೆ. ಅದಕ್ಕೆ ನಾವು ನೋಡಿ ಯಾವ ರೀತಿ ಆಗಿದೆ ಅಂತ. ಈ ಥರ ಆಗಿರೋದನ್ನು ಸ್ವಲ್ಪ ಕೆಳಗಡೆ, ಅಂದರೆ ರೋಗ ಅಟ್ಯಾಕ್ ಆಗಿರುತ್ತಲ್ಲ, ಅದ್ರ ಕೆಳಗಡೆ ಈ ರೀತಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರೋವಂಥ ಬ್ರ್ಯಾಂಚಸ್ ಬರೋ ತನಕ ನಾವು ಕಟ್ ಮಾಡ್ಕೋಬೇಕು. ಎಲ್ಲಿ ಚೆನ್ನಾಗಿದೆ, ಎಲ್ಲಿ ಒಳಗಡೆ ಎಲ್ಲ ಪೊಳ್ಳು ಬಿಟ್ಟಿದೆ ಅಂತ ನಮ್ಗೆ ಗೊತ್ತಾಗಲ್ಲ, ಕಟ್ ಮಾಡಿದಾಗಲೇ ಗೊತ್ತಾಗೋದು. ಆ ರೀತಿ ಕಟ್ ಮಾಡಿಕೊಂಡ್ರೆ ಉಳಿದಿರೋವಂಥ ಬ್ರ್ಯಾಂಚಸ್ನ ನಾವು ಸೇವ್ ಮಾಡ್ಕೋಬೋದು. ಕೆಲವೊಮ್ಮೆ ಈ ರೀತಿ ಕೂಡ ಆಗಿ ಗಿಡಗಳು ಸಾಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಆದಷ್ಟು ಎಲೆಗಳೆಲ್ಲ ಬಾಡ್ತಾ ಇರುವಾಗ ಯಾವ ರೀತಿ ಆಗಿದೆ, ಗಿಡಗಳಿಗೆ ಏನಾಗಿದೆ ಅಂತ ನೋಡ್ಕೋಬೋದು. ಕೆಲವೊಮ್ಮೆ ಮಿಲಿಬಗ್ಸ್ ಎಲ್ಲ ಅಟ್ಯಾಕ್ ಆಗುತ್ತೆ. ಅವುಗಳಿಗೆ ಕೂಡ ನಾನು ಸೊಲ್ಯೂಷನ್ನ ಆಲ್ರೆಡಿ ನನ್ನ ವೀಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. 5 ml ನೀಮ್ ಆಯಿಲ್ನ ನಾವು ಸ್ವಲ್ಪ ಸೋಪ್ ವಾಟರ್ ಅಥವಾ ಶಾಂಪೂ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು 1 ಲೀಟ್ರ್ ನೀರು ಜೊತೆ ಮಿಕ್ಸ್ ಮಾಡಿಕೊಂಡು ಗಿಡಗಳಿಗೆ 10 ದಿವಸಕ್ಕೊಮ್ಮೆ ಅಥವಾ ವಾರಕ್ಕೊಮ್ಮೆ ಸ್ಪ್ರೇ ಮಾಡ್ತಾಯಿದ್ರೆ ಕೀಟಗಳ ಅಟ್ಯಾಕ್ ಆಗೋದು ತುಂಬಾ ಕಡಿಮೆ ಆಗುತ್ತೆ. ಗಿಡಗಳನ್ನು ಕೀಟಗಳಿಂದ ರಕ್ಷಿಸ್ಕೋಬೋದು. ಈ ಕೀಟಗಳ ಅಟ್ಯಾಕ್ ಆಗೋದ್ರಿಂದ ಕೂಡ ಗಿಡಗಳನ್ನು ನಾವು ಕೆಲವೊಮ್ಮೆ ಕಳ್ಕೊಬೇಕಾಗತ್ತೆ. ದಾಸವಾಳ ಗಿಡಗಳನ್ನು ರಿಪೋರ್ಟ್ ಮಾಡಿದಾಗ ಕೂಡ ಕೆಲವೊಮ್ಮೆ ಸತ್ತೋಗ್ಬಿಡುತ್ತೆ. ಯಾಕಂತಂದರೆ ಬೇರುಗಳಿಗೆ ತುಂಬಾ ಹಾನಿಯಾಗಿಬಿಡುತ್ತೆ. ಆ ಕಾರಣದಿಂದ ಸತ್ತೋಗ್ಬಿಡುತ್ತೆ. ಮತ್ತು ಕೆಲವೊಮ್ಮೆ ರಿಪೋರ್ಟ್ ಮಾಡ್ಕೊಳ್ಳುವಾಗ ನಾವು ನೆಟ್ ಪಾಟನ್ನು ತೆಗೆದಿಲ್ಲ ಅಂತಂದರೂ ಕೂಡ ಸತ್ತೋಗ್ಬಿಡುತ್ತೆ. ನೆಟ್ ಪಾಟ್ ತೆಗಿಬೇಕಾದ್ರೂ ಕೂಡ ಅಷ್ಟೇ ಕೇರ್ಫುಲ್ಲಾಗಿ ತೆಗೆದಿರಬೇಕಾಗತ್ತೆ. ನೆಟ್ ಪಾಟ್ ಒಳಗಡೆ ಬೇರುಗಳು
ಒಂದಕ್ಕೊಂದು ಬಾಂಡ್ ಆಗಿಬಿಟ್ಟು ಆ ಕಡೆ ಈ ಕಡೆ ಹೋಗೋದಕ್ಕಾಗಲ್ಲ ಕೆಲವೊಮ್ಮೆ ನೆಟ್ ಪಾಟ್ ತೆಗೆದಿಲ್ಲ ಅಂತಂದರೆ. ಆ ಟೈಮ್ನಲ್ಲಿ ಕೂಡ ಗಿಡಗಳಲ್ಲಿ ಹೂ ಬರಲ್ಲ, ಗ್ರೋತ್ ಇರಲ್ಲ, ಸಾಯೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದು ಕೂಡ ತುಂಬಾ ಇಂಪಾರ್ಟೆಂಟು. ನೆಟ್ ಪಾಟ್ನ ರಿಮೂವ್ ಮಾಡಿಬಿಟ್ಟು ಅಥವಾ ಸ್ವಲ್ಪ ಸ್ವಲ್ಪ ಕಟ್ ಮಾಡಿಬಿಟ್ಟಾದರೂ ನಾವು ರಿಪಾಟ್ ಮಾಡಬೇಕಾಗತ್ತೆ. ಹಾಗೆಯೇ ಫ್ರೆಂಡ್ಸ್, ನೆಲದಲ್ಲೇ ಹಾಕಿರುವಂಥ ದಾಸವಾಳ ಗಿಡಗಳು ಕೂಡ ಬೇರುಗಳಿಗೆ ಬೇರು ಹುಳುಗಳು ಅಂತೆಲ್ಲ ಅಟ್ಯಾಕ್ ಆಗಿಬಿಡುತ್ತೆ. ಅದರಿಂದ ಕೂಡ ಸಾಯುತ್ತಾ ಇರುತ್ತೆ. ನಾವು ಯಾವ ಕಾರಣಕ್ಕೆ ಸಾಯ್ತಾ ಇದೆ ದಾಸವಾಳ ಗಿಡಗಳು ಅಂತ ರೆಕಗ್ನೈಸ್ ಮಾಡಿಕೊಂಡು ಅದನ್ನು ಅದೇ ರೀತಿ ಕ್ರಮಗಳನ್ನು ಅನುಸರಿಸಿ ಸೇವ್ ಮಾಡ್ಕೋಬೇಕಾಗತ್ತೆ. ಗಿಡಗಳು ಸಾಯೋದಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಎಲೆಗಳೆಲ್ಲ ಬಾಡ್ತಾ ಇರುತ್ತೆ, ಬ್ರ್ಯಾಂಚಸ್ ಎಲ್ಲ ಒಂಥರ ನೀರಿಲ್ಲದೆ ಸತ್ವ ಇಲ್ಲದೆ ಇರೋ ರೀತಿ ಆಗಿಬಿಡತ್ತಲ್ಲ, ಸೊರಗ್ತಾ ಇರುತ್ತಲ್ಲ. ಆ ಟೈಮ್ನಲ್ಲಿ ಯಾಕೆ ಆಗ್ತಾಯಿದೆ ಅಂತ ನೋಡ್ಕೋಬೇಕಾಗತ್ತೆ. ಕೀಟಗಳು ಕೂಡ ಕೆಲವೊಮ್ಮೆ ಬ್ರ್ಯಾಂಚಸ್ನ ರಸಗಳನ್ನೆಲ್ಲ ಹೀರಿಬಿಟ್ಟು, ಎಲೆಗಳ ರಸಗಳನ್ನೆಲ್ಲ ಹೀರಿಬಿಟ್ಟು ಆ ರೀತಿ ಕೀಟಗಳೆಲ್ಲ ಇರುತ್ತೆ. ಅವುಗಳಿಂದ ಕೂಡ ಗಿಡಗಳು ಸಾಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಬೇರುಗಳಿಂದ ಮಾತ್ರ ಗಿಡಗಳು ಹಾಳಾಗತ್ತೆ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ. ಯಾವುದಕ್ಕೆ ಅಂತ ನಾವು ರೆಕಗ್ನೈಸ್ ಮಾಡಿಕೊಂಡು ಸೊಲ್ಯೂಷನನ್ನು ಕಂಡುಹಿಡ್ಕೋಬೇಕಾಗತ್ತೆ. ಬೇರಿಗೆ ಹಾನಿಯಾಗಿದೆಯಾ ಅಥವಾ ಬೇರೆ ಕೀಟಗಳ ಅಟ್ಯಾಕ್ ಆಗಿದೆಯಾ ಅಂತ ನೋಡಿಕೊಂಡು ಸೊಲ್ಯೂಷನನ್ನು ಕಂಡುಹಿಡ್ಕೋಬೇಕು. ಬೇರುಗಳೆಲ್ಲ ಏನಾದರೂ ಹಾನಿಯಾಗಿದೆ ಅಂತ ನಮಗೆ ಗೊತ್ತಾಯಿತು, ಮೇಲ್ಗಡೆ ಏನು ಕೀಟಗಳೆಲ್ಲ ಕಂಡಿಲ್ಲ ಅಂತಾದರೆ ಬೇರುಗಳಲ್ಲೇ ಹಾನಿಯಾಗಿದೆ ಅಂತ ಅರ್ಥ. ಆ ಟೈಮ್ನಲ್ಲಿ ನಾವು ರಿಪೋರ್ಟ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ರಿಪೋರ್ಟ್ ಇಸ್ ದ ಬೆಸ್ಟ್ ಸೊಲ್ಯೂಷನ್. ಯಾವುದೇ ರೀತಿ ಬೇರುಗಳಿಗೆ ಹಾನಿ ಆದಾಗ ರಿಪೋರ್ಟ್ ಮಾಡಿಕೊಂಡ್ರೆ ಗಿಡಗಳನ್ನು ನಾವು ತುಂಬಾ ಈಸಿಯಾಗಿ ಸೇವ್ ಮಾಡ್ಕೊಂಡು ಬಿಡ್ಬೋದು. ದಾಸವಾಳ ಗಿಡಗಳನ್ನು ಯಾವ ರೀತಿ ರಿಪೋರ್ಟ್ ಮಾಡ್ಕೋಬೇಕು, ಪಾಟಿಂಗ್ ಮಿಕ್ಸ್, ಹಾಗೆ ಕಟಿಂಗ್ನ ಯಾವ ರೀತಿ ಗ್ರೋ ಮಾಡ್ಕೊಳ್ಬೇಕು. ಸಮ್ಮರ್ ಸೀಸನ್ ಕೂಡ ಕಟಿಂಗನ್ನು ನಾವು ಹಾಕ್ಕೋಬೋದು. ಈ ಟೈಮ್ನಲ್ಲಿ ಕೂಡ ಕೆಲವೊಂದು ಕಟಿಂಗ್ಗಳು ಗ್ರೋ ಆಗ್ತಾ ಇರುತ್ತೆ. ಅದನ್ನು ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಕೋಬೋದು. ಕೆಲವೊಂದು ವೀಡಿಯೋಗಳ ಲಿಂಕನ್ನು ಎಂಡ್ ಕಾರ್ಡಲ್ಲಿ ಕೂಡ ಹಾಕಿರ್ತೀನಿ. ರಿಪೋರ್ಟ್ ಮಾಡ್ಕೊಂಡಿರೋವಂಥ ದಾಸವಾಳ ಗಿಡ ಸಾಯ್ತಾ ಇತ್ತು ನಂದು, ಯಾವ ರೀತಿ ಸೇವ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನಾನು. ಅದನ್ನು ಲಿಂಕನ್ನು ಎಂಡ್ ಕಾರ್ಡಲ್ಲಿ ಹಾಕಿರ್ತೀನಿ, ಬೇಕಾದರೆ ಚೆಕ್ ಮಾಡ್ಕೋಬೋದು. ದಾಸವಾಳ ಗಿಡಗಳಿಗೆ ಬೇಕಾದಂತಹ ಫರ್ಟಿಲೈಸರ್ ವಿಡಿಯೋಗಳು ಕೂಡ ನನ್ನ ಚಾನಲ್ನಲ್ಲಿ ತುಂಬಾ ಇದೆ. ದಾಸವಾಳ ಗಿಡಗಳನ್ನು ಡೈಬ್ಯಾಕ್ ಡಿಸೀಸಿಂದ ನಾವು ಕಳ್ಕೊಳ್ಳೋದು ತುಂಬಾ ಕಡಿಮೆ. ಬೇರುಗಳಿಗಲ್ಲಿ ಫಂಗಸ್ ಆದಾಗ ಕಳ್ಕೊಳ್ಳೋದು ತುಂಬ ಜಾಸ್ತಿ ಆಗಿಬಿಡುತ್ತೆ. ಯಾಕಂತಂದರೆ ಬೇರುಗಳು ಮಣ್ಣಿನ ಆಳದಲ್ಲಿರುತ್ತಲ್ಲ, ನಮಗೆ ಕಾಣಿಸಲ್ಲ ಏನಾಗಿದೆ ಅಂತ. ಸೊ ಆದಷ್ಟು ರಿಪೋರ್ಟ್ ಮಾಡ್ಕೊಳ್ಳಿ ಗಿಡಗಳನ್ನು. 2 ವರ್ಷಕ್ಕೊಮ್ಮೆನಾದರೂ ರಿಪೋರ್ಟ್ ಮಾಡಿಕೊಂಡ್ರೆ ಬೇರುಗಳಿಗೆ ಅಂದರೆ ಡ್ರೈನೇಜ್ ಹೋಲೆಲ್ಲ ಬ್ಲಾಕ್ ಆಗೋಲ್ಲ, ಫಂಗಸ್ ಆಗೋದು ಕೂಡ ತುಂಬಾ ಕಡಿಮೆ ಆಗಿಬಿಡುತ್ತೆ. ನೀರನ್ನು ಕೂಡ ತುಂಬ ನಿಯಮಿತತೆಯಿಂದ ಹಾಕೋದು ಒಳ್ಳೆಯದು. ದಾಸವಾಳ ಗಿಡಗಳನ್ನು ಯಾವ ರೀತಿ ಸೇವ್ ಮಾಡ್ಕೊಳ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನನಗೆ ತಿಳಿದಿರೋಷ್ಟು ಟಿಪ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಚಾನಲ್ನ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.